ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್. ನಾವಿಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟಿದ್ವಿ. ಇದು ರೀ ನಮ್ಮ ದೇಶ ಅಂದರೆ ಪೊಲೀಸ್ ನೋಡಿದ ತಕ್ಷಣ ಸೀಟ್ ಬೆಲ್ಟ್ ಹಾಕೊಂತಾರೆ. ಇದು ನಮ್ಮ ದೇಶ ಅಂತ. ತಲೆ ಬಚ್ಕೊಂಡಿಲ್ಲ ಅಂದ್ರೆ ಪೊಲೀಸ್ ನೋಡಿ ತಲೆ ಬಚ್ಕೊಂಡು ಪೌಡ್ರ್ ಹಾಕೊಳ್ಳಿ, ತಲೆ ಬಚ್ಕೊಳ್ಳಿ, ಎಲ್ಲ ಮನೆಯಲ್ಲೇ ಮಾಡ್ಕೊ ಬರ್ಬೇಕು. ಲೇಡಿ ಪೊಲೀಸ್ ನೋಡ್ಬಿಟ್ಟು ತಲೆ ಬಚ್ಕೊಳ್ಳೋದಲ್ಲ. ನಿದ್ದೆ ಬರ್ತಾ ಇದೆ ಗಾಯ್ಸ್, ರಜೆ ಇರೋದಕ್ಕೆ. ಆ್ಯಕ್ಚುಲಿ ಇವತ್ತು ನಮ್ಮಮ್ಮದು ರೆಗ್ಯುಲರ್ ಚೆಕಪ್ ಇತ್ತು. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೊರಟಿದ್ದೀವಿ. ನಿದ್ದೆ ಮಾಡ್ತಾ ಇದ್ರು, ವಿಡಿಯೋ ಮಾಡಿದ ತಕ್ಷಣ ಎದ್ದೇಳ್ಬಿಟ್ರು. ಒಂದೇ ಒಂದು ಖುಷಿ ವಿಚಾರ ಏನಂದ್ರೆ ಹಬ್ಬ ಹಾಲಿಡೇ ಇರೋದ್ರಿಂದ ಎಷ್ಟು ಟ್ರಾಫಿಕ್ ಫ್ರೀ ಆಗಿ VIP ರೀತಿ ಹೋಗ್ತಾ ಇದೀವಿ. VIP ಫೀಲ್ ಇದೆ. ನಮ್ಮ ಬೆಂಗಳೂರಲ್ಲಿ ಈ ರೀತಿ ಹೋಗ್ತಾ ಇದೀವಿ, ಅದು ಈ ರೋಡಲ್ಲಿ ಇದ್ರೆ ಒಂಥರ VIP ಫೀಲ್, VIP ತರ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ದಿನ ಹಿಂಗೆ ಇರಲಿ, ಗೌರ್ಮೆಂಟ್ ಅವ್ರು ಡೈಲಿ ಹಾಲಿಡೇ ಕೊಡಲಿ ಅಂತ. ಯಾರು ಕೆಲಸ ಮಾಡೋದು ಬೇಡ, ಸಂಬಳ ಬರೀ ಸಂಬಳ ಕೊಡಲಿ, ಮತ್ತೆ ಡೈಲಿ ಫಂಕ್ಷನ್ಸ್ ಮಾಡಲಿ, ಮೇಕಪ್ ಈವೆಂಟ್ಸ್ಗೆಲ್ಲ ಬುಕ್ ಮಾಡಲಿ. ಕೆಲಸ ನಾವು ಮಾಡ್ತೀವಿ. ಮತ್ತೆ ರಜಾ ಕೊಡ್ಬೇಕಾಗಿರೋದು ಯಾರಿಗೆ? ರಜಾ ಎಲ್ಲರಿಗೂ ಕೊಡಬೇಕು. ಆ್ಯಕ್ಚುಲಿ ಜಾಸ್ತಿ ರೋಡಲ್ಲಿ ಓಡಾಡೋರಿಗೆ ಕೊಡಬೇಕು. ಕ್ಯಾಬ್ಸ್ ಅವ್ರಿಗೆ ಕೊಟ್ಬಿಡ್ಬೇಕು. ನಾವೇಂದ್ರಲ್ಲಿ ಓಡಾಡ್ತೀವಿ, ರೋಡಲ್ಲಿ ತಾನೆ. ರೋಡಲ್ಲಿ ಓಡಾಡೋರಿಗೆ ಕೊಡಬೇಕು. ನಮ್ದೇನು ಸಪ್ರೇಟ್ ಜೆಟ್ ಇದೆಯಾ? ಅಲ್ಲೊಂದು ಲ್ಯಾಂಡ್ ಆಗುತ್ತೆ. ನಾವು ರೋಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಗೆ ಏನಾರ ಒಂದು ಯಾವ್ದಾರ ಒಂದು ಪ್ರಾಜೆಕ್ಟ್ಸ್ ಯಾವ್ದಾರ ಒಂದು ಸುಮ್ಮನೆ ಗೊತ್ತಿಲ್ಲದೆ. ಆ ಪ್ರಾಜೆಕ್ಟ್ ಏನು ಅಂತ ನಾನು ಹೇಳ. ಟೀ ಅಂಗಡಿ ಇಡೋದು. ಟೀ ಅಂಗಡಿ ಇಡೋದಲ್ಲ, ಪಾನಿಪುರಿ ಅಂಗಡಿ ಇಡೋದಲ್ಲ. ನಾವ್ ಹಿಂಗ್ ಹೋಗ್ತಾ ಇರ್ತೀವಿ, ಸಡನ್ ಆಗಿ 1-2 ಕೋಟಿ ದುಡ್ಡು ಸಿಕ್ಕೊಡ. ಸಡನ್ ಆಗಿ 2 ಕೋಟಿ ದುಡ್ಡು ಸಿಕ್ಕೋದು ಪ್ರೈವೇಟ್ ಜೆಟ್ ಪಡಿಕೊಳ್ಳಕ್ಕಾಗಲ್ಲ. ಇದು ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡೋಕ್ಕೆ ಒಂದು ಜಾಗ ತಗೋಬೇಕಾದ್ರೆ ಮಿನಿಮಮ್ ಚೆನ್ನಾಗಿರೋ ಜಾಗ ಅಂದ್ರೆ ಒಂದೂವರೆ ಕೋಟಿ ಬೇಕು. ಅದು ಫಸ್ಟ್ ಜಾಗ ತಗೊಂಡು ಆಮೇಲೆ ಹೆಲಿಕಾಪ್ಟರ್ ತಗೊಳ್ಳೋಣ, ಅಥವಾ ಹೆಲಿಕಾಪ್ಟರ್ ತಗೊಂಡು ಆಮೇಲೆ ಜಾಗ ತಗೊಳ್ಳೋಣ? ಜಾಗ ಊರಲ್ಲಿ ಇರೋದೇ ಸಾಕು. ಒಂದು ಹೆಲಿಕಾಪ್ಟರ್ ತಗೊಳ್ಳೋಣ. ಸರಿ, ಹೋಗ್ತಾ ನಮ್ಮೂರಲ್ಲಿ ಅಲ್ಲಿ ಜಾತ್ರೆ ಹಾಕಿದ್ದಾರೆ, ಒಂದು ತಗೊಂಡು ಹೋಗ್ಬಿಡೋಣ ಇವತ್ತೇ. 2 ತಗೊಬಿಡೋಣ. ನಾನೆಲ್ಲರ ಅರ್ಜೆಂಟಾಗಿ ಹೋಗ್ಬೇಕು ಅಂದರೆ ನಾನು ಸಪ್ರೇಟಾಗಿ ನೀನು ಸಪ್ರೇಟಾಗಿ ಹೋಗ್ಬೇಕು, ಅದೆಲ್ಲ ಎತ್ಕೊಳ್ತು. ಆಮೇಲೆ ಇಬ್ಬರು ಅಟ್ಟೆ ಟೈಮ್ ಹೋಗ್ಬೇಕು ಅಂದಾಗ ಕಿತ್ತಾಡೋದು ಬೇಡ. ಸಪ್ರೇಟ್ 2 ಹೆಲಿಕಾಪ್ಟರ್ ತಗೊಂಡು ಚೀಟಿ ಡೈರೆಕ್ಟಾಗಿ ಹೋಗಿ ಇಸ್ಕೊಳ್ಳೋದು. ಏನು ಮಾಡಿದೆ? ನಾವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಆ್ಯಕ್ಟಿಂಗ್ ಮಾಡ್ತಾ ಇದೀಯಾ? ಫಿಲಮ್ ಮಾಡ್ತಾ ಇದ್ದೀವಿ. ಚೆಕಪ್ ಎಲ್ಲ ಮುಗಿಸಿ ಚಿಪ್ಸ್ ತಿನ್ಕೊಂಡು ಕೂದೀವಿ. ಅಮ್ಮ, ಇವತ್ತು ಪಟಾಕಿ ಹೊಡಿತಾ ಇದ್ದೀವಮ್ಮ. ಏನಪ್ಪು ಆ ಕಡೆ?
ಅಮ್ಮನಿಗೆ ಹಾಸ್ಪಿಟಲ್ ಚೆಕಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮನೇಲಿ ಹಬ್ಬ ಬೇರೆ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಸಿ ಮನೇಲೆಲ್ಲ ದೀಪ ಅಂಟಿಸಿ ಆಮೇಲೆ ಸ್ಟುಡಿಯೋ ಹತ್ರ ಬಂದು ಸ್ಟುಡಿಯೋ ಎಲ್ಲನೂ ಕೂಡ ಕ್ಲೀನ್ ಎಲ್ಲ ಬಿಫೋರೇ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಮಕ್ಕಳಂದರೆ ಪಟಾಕಿ ಹೊಡಿದಲ್ಲೇ ಬಿಡ್ತಾರೆ. ಮನೆಯಲ್ಲಿ ನಿನ್ನೆಯಿಂದನೇ ಪಟಾಕಿ ಹಬ್ಬ ಸ್ಟಾರ್ಟ್ ಆಗಿತ್ತು. ಸ್ಟುಡಿಯೋ ಹತ್ರನೂ ಹೊಡಿಬೇಕು ಅಂತ ಹಠ ಮಾಡಿ ಅಪ್ಪು ಪಟಾಕಿನ ತೊಗೊಂಡು ಬಂದಿದ್ದು. ಸ್ಟುಡಿಯೋ ಪೂಜೆ ಎಲ್ಲ ಆದಮೇಲೆ ಸ್ಟುಡಿಯೋ ಹತ್ರನೂ ಪಟಾಕಿ ಎಲ್ಲ ಅಂಟಿಸಿದ್ವಿ. ಮಕ್ಕಳೆಲ್ಲ ಖುಷಿ ಪಟ್ಟರು. ಇಲ್ಲಿ ಅಪ್ಪು ಜೊತೆ ಇರೋದು ನಮ್ಮ ಅಕ್ಕನ ಮಕ್ಕಳು ಹಬ್ಬಕ್ಕೆ ಅಂತ ಬಂದಿದ್ರು, ಪಟಾಕಿ ಹೊಡಿಯೋದಕ್ಕೆ ಅಂತ ಕಳಿಸ್ಕೊಂಡಿದ್ಲು. ಎಲ್ಲರೂ ಸೇರಿ ಸ್ವಲ್ಪ ಪಟಾಕಿನ ಸ್ಟುಡಿಯೋ ಮುಂದೆನೂ ಸಹ ಹಚ್ಚಿಸಿ ಅಲ್ಲಿಂದ ಮನೆಗೆ ಹೋದ್ವಿ. ಇದು ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಯಾವಾಗಲೂ ಪಟಾಕಿ ಹಬ್ಬ ಅಂದರೆ ಪಟಾಕಿ ಬಾಕ್ಸ್ ಖಾಲಿ ಆಗೋವರೆಗೂ ಹಬ್ಬ ಅಂತೂ ಮುಗಿಯೋದೇ ಇಲ್ಲ. ಮನೆಗೆ ಹೋಗಿ ಅಲ್ಲೂ ಕೂಡ ಪಟಾಕಿ ಅಂಟಿಸೋದನ್ನ ಸ್ಟಾರ್ಟ್ ಮಾಡಿದ್ರು. ನೈಟ್ 10-11 o'clockವರೆಗೂ ಪಟಾಕಿ ಅಂಟಿಸ್ತಾನೇ ಇದ್ರು. ಅಪ್ಪು ಈ ಕಡೆ ಬಾ. ಧೈರ್ಯದ ನೋಡಮ್ಮ. ಸೆಕೆಂಡ್ ಡೇ ಆಫ್ ಫೆಸ್ಟಿವಲ್ ಕಂಟಿನ್ಯೂ ಆಗಿದೆ. ಪಟಾಕಿ ಹೊಡಿತಾ ಇದ್ದಾರೆ, ಮತ್ತೆ ಖಾಲಿ ಆಗೋವರೆಗೂ ಹೊಡಿತಾನೆ ಇರ್ತಾರೆ. ಸಾಕು ಹಬ್ಬ ಇರ್ತದೆ. ವಿಡಿಯೋ ಉಲ್ಟಾ ಬಂದ್ಬಿಡ್ತದೆ. ಪಟಾಕಿ ಬಾಕ್ಸ್ ಒಳಗಡೆ ಸೇವ್ ವರ್ಲ್ಡ್ ಸೇವ್ ಟ್ರೀ ಅಂತ ಅಪ್ಪ ಅಲ್ಲಿ ಇದೆ, ಚೆನ್ನಾಗಿದೆ. ಫೈನಲಿ ಒಂದು ವಿಷ್ಣು ಚಕ್ರ ಸುತ್ತಿಸ್ತಾ ಇದ್ದೀವಿ ನಾವೇ. ನಿನ್ನೆಯಿಂದ ಎಲ್ಲ ಬಟರ್ಫ್ಲೈ ರಿಷಿ ಇರು ಹತ್ಕೊಂಡಿದ್ದೀನಿ. ಇದಷ್ಟೇ. ಅಯ್ಯೋ ಇದೇ ಇಲ್ಲ, ಬೆಂಕಿ ಪಟ್ಟನೇ ಇಲ್ಲ ಅಲ್ಲಪ್ಪ. ಇದು ಅದಿಲ್ಲ ಇಲ್ಲ ಇರೇ ಹತ್ಕೊಂಡಿದ್ದೀರ. ಹತ್ತಿದೆ ಹೊಳಕ್ಕೆ ಹೋಯ್ತಾ. ಊದ್ ಗಡಿತಾ ಮನಿ ಎಲ್ಲ
ಡ್ಯಾನ್ಸ್ ಚೆನ್ನಾಗಿತ್ತು ಡ್ಯಾನ್ಸ್. ಚಟಪಟ ಇದು ಬೆಳ್ಳುಳ್ಳಿ ಕಬಾಬ್. ಚಟಪಟ ಚಟಪಟ. ನೋಡ್ತಾ ಇದ್ದೀವಿ. ನೋಡಿ ಬ್ಲಾಕ್ ಕಲರ್ ಸ್ನೇಕ್ ಎಷ್ಟು ಆರಾಮಾಗಿ ಅಂತ ಬಂದೈತೆ. ಜಾಯ್ ತಗೊಂಡು ಹಿಂದೆಗಡೆ ಗೊತ್ತುಂಟದೆ. ಏನಪ್ಪ ಅದು?